ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಸುದೇಶ್. ಪ್ರಧಾನಿ ನರೇಂದ್ರ ಮೋದಿ ಅವರ ಪದವಿಯ ಚರ್ಚೆ ಮತ್ತೆ ಶುರುವಾಗಿದೆ. ಪ್ರಧಾನಿ ಪದವೀಧರ ಆಗದಿರುವುದು ಅಪರಾಧವಲ್ಲ, ಆದರೆ ಸುಳ್ಳು ಹೇಳುವುದು ಮಹಾಪರಾಧ ಎಂದು ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಮೋದಿ ತಾವು 1978ರಲ್ಲಿ BA ಪದವಿ ಪಡೆದಿರುವುದಾಗಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿವರ ಪಡೆಯಲು ನೀರಜ್ ಎಂಬುವರು ಹಲವು ವರ್ಷಗಳಿಂದ ಹೋರಾಡುತ್ತಿದ್ದಾರೆ. 2016ರ ಡಿಸೆಂಬರ್ 21ರಂದು ಕೇಂದ್ರ ಮಾಹಿತಿ ಆಯೋಗ ಪ್ರಧಾನಿ ಮೋದಿ ಅವರ ಪದವಿ ವ್ಯಾಸಂಗಕ್ಕೆ ಸಂಬಂಧಿಸಿದ ವಿವರಗಳನ್ನು ಬಹಿರಂಗಪಡಿಸುವಂತೆ ಆದೇಶಿಸಿತು. ಆದರೆ ಈ ಅರ್ಜಿಯನ್ನು ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ಗೆ ದೆಹಲಿ ವಿಶ್ವವಿದ್ಯಾಲಯ ಮೇಲ್ಮನವಿ ಸಲ್ಲಿಸಿತು. ಈ ಅರ್ಜಿ ವಿಚಾರಣೆ ನಡೆಸಿದ್ದ ದೆಹಲಿ ಹೈಕೋರ್ಟ್ 2017ರ ಜನವರಿ 23ರಂದು ಸಿಐಸಿ ಆದೇಶಕ್ಕೆ ತಡೆ ನೀಡಿತ್ತು. ಹಾಗೆಯೇ ತನಿಖೆ ಮುಂದುವರೆದಿದ್ದು ಹೈಕೋರ್ಟ್ ಸೋಮವಾರ ಸಿಐಸಿ ಆದೇಶವನ್ನು ರದ್ದುಪಡಿಸಿದೆ. ಪಡೆದ ಅಂಕಗಳು, ಶ್ರೇಣಿ, ಉತ್ತರ ಪತ್ರಿಕೆಗಳು ವೈಯಕ್ತಿಕ ಮಾಹಿತಿಯಾಗಿದ್ದು ಈ ವಿವರಗಳನ್ನು ಬಹಿರಂಗಪಡಿಸದಂತೆ ಆರ್ಟಿಐ ಕಾಯ್ದೆಯಡಿ ರಕ್ಷಣೆ ನೀಡಲಾಗಿದೆ ಎಂದು ಹೈಕೋರ್ಟ್ ಹೇಳಿದೆ. ಹಾಗೆ ಅಧಿಕಾರದಲ್ಲಿದ್ದುಕೊಂಡು ಕರ್ತವ್ಯ ನಿರ್ವಹಿಸಲು ಶೈಕ್ಷಣಿಕ ಅರ್ಹತೆಗಳು ಶಾಸನಬದ್ಧವಾಗಿ ಅಗತ್ಯವೇನಲ್ಲ ಎಂದು ಹೇಳಿದೆ. ಈ ವಿಚಾರದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ನಟ ಪ್ರಕಾಶ್ ರಾಜ್, ಪ್ರಧಾನಿಯೊಬ್ಬರು ಪದವೀಧರ ಆಗದಿರುವುದು ಅಪರಾಧವಲ್ಲ, ಆದರೆ ಪದವೀಧರನೆಂದು ಸುಳ್ಳು ಹೇಳುವುದು, ಆ ಸುಳ್ಳು ಮುಚ್ಚಿಡಲು ಸಂಸ್ಥೆಗಳನ್ನು ಬಳಸಿಕೊಳ್ಳುವುದು ಕೇವಲ ಅಪರಾಧ ಮಾತ್ರವಲ್ಲ, ಮಹಾಪರಾಧ ಎಂದು ಬರೆದುಕೊಂಡಿದ್ದಾರೆ. ತಮ್ಮ ಪದವಿ ವಿವರಗಳನ್ನು ಮುಚ್ಚಿಡಲು ನ್ಯಾಯಾಲಯದ ಮೊರೆ ಹೋದ ದೇಶದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಎಂದು ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಧರ್ಮಸ್ಥಳದ ಕಾಡ್ನಲ್ಲಿ ಹೆಣ ಹೂಳಿದ ಸಾಕ್ಷಿ ದೂರುದಾರ ತಾನು ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಆಶ್ರಯ ಪಡೆದಿದ್ದೆ ಎಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ವಿಶೇಷ ತನಿಖಾ ತಂಡ ಶೋಧ ನಡೆಸಿದೆ. ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಈಗ ಎಸ್ಐಟಿ ಟಾರ್ಗೆಟ್ ಆಗುತ್ತಿರುವಂತೆ ಗೋಚರಿಸುತ್ತಿದೆ. ಸಾಕ್ಷಿ ದೂರುದಾರನ ಸಮೇತವಾಗಿ ತಿಮರೋಡಿ ನಿವಾಸಕ್ಕೆ ಎಸ್ಐಟಿ ತಂಡ ಬಂದಿದೆ ಎಂದು ಹೇಳಲಾಗಿದೆ. ಬೆಳ್ತಂಗಡಿ ನ್ಯಾಯಾಧೀಶರಿಂದ ಆಗಸ್ಟ್ 25ರಂದು ಸರ್ಚ್ ವಾರೆಂಟ್ ಪಡೆದ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಇಂದು ಆರೋಪಿ ದೂರುದಾರನ ಜೊತೆಯಲ್ಲಿ ಬಂದು ತಿಮರೋಡಿ ನಿವಾಸದಲ್ಲಿ ಪರಿಶೀಲನೆ ನಡೆಸಿದೆ ಎಂದು ತಿಳಿದುಬಂದಿದೆ. ಆರೋಪಿ ದೂರುದಾರನಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಕಳೆದ 2 ತಿಂಗಳಿನಿಂದ ಆಶ್ರಯ ನೀಡಲಾಗಿತ್ತು. ದೂರುದಾರನಿಗೆ ಸಂಬಂಧಿಸಿದ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಎಸ್ಐಟಿ ತಂಡ ತಿಮರೋಡಿ ನಿವಾಸಕ್ಕೆ ತೆರಳಿದೆ ಎನ್ನಲಾಗಿದೆ. ತಿಮರೋಡಿ ಮನೆ ಮಾತ್ರವಲ್ಲದೆ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿಯೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅಧಿವೇಶನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತ ಹಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಿಂಚಿತ್ತಾದರೂ ಸ್ವಾಭಿಮಾನ ಇದ್ದಿದ್ದರೆ, ಕಿಂಚಿತ್ತಾದರೂ ಧೈರ್ಯ ಇದ್ದಿದ್ದರೆ ಕ್ಷಮೆ ಕೇಳಬಾರದಿತ್ತು. ಕೇಳಲೇಬೇಕು ಎನ್ನುವ ಒತ್ತಡ ಇದ್ದಿದ್ದರೆ ಮುಲಾಜಿಲ್ಲದೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಬಿಸಾಕಬೇಕಿತ್ತು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಧಿವೇಶನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಕ್ಷಮೆ ಕೇಳಿರುವ ಡಿಕೆ ಶಿವಕುಮಾರ್ ನಡೆ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು ಎನ್ನುವುದಾದರೆ ಕಾಂಗ್ರೆಸ್ ಪಕ್ಷದ ಪ್ರಕಾರ ಭಾರತೀಯರು ಇನ್ಯಾರಿಗೆ ಜೈಕಾರ ಹಾಕಬೇಕು? ಇಟಲಿ ಮಾತೆಗ, ಇಟಲಿಯಿಂದ ಬಂದ ಮೇಡಮ್ಗ ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಜನ್ಮ ಕೊಟ್ಟ ಮಾತೃಭೂಮಿ ಬಗ್ಗೆ ಈ ಭಾವನೆ ಇಟ್ಟುಕೊಳ್ಳುವುದು ತಪ್ಪೆ? ತಾಯಿ ನೆಲಕ್ಕೆ ನಮಸ್ಕಾರ ಮಾಡುವುದು ತಪ್ಪೆ? ಒಂದು ಕಡೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವರನ್ನ ಸಮರ್ಥನೆ ಮಾಡಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಮತ್ತೊಂದು ಕಡೆ ತಾಯಿ ಭಾರತಾಂಬೆಗೆ ನಮಸ್ಕರಿಸುವವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತದೆ. ಇದನ್ನ ದೇಶದ್ರೋಹಿ ಮನಸ್ಥಿತಿ ಅನ್ನದೇ ಇನ್ನೇನನ್ನಲು ಸಾಧ್ಯ ಎಂದಿದ್ದಾರೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು ಎಂದು ಆದೇಶ ನೀಡಿದ್ದು ಯಾರು? ಸೋನಿಯಾ ಗಾಂಧಿ ಅವರ, ರಾಹುಲ್ ಗಾಂಧಿ ಅವರ, ಕೆಸಿ ವೇಣುಗೋಪಾಲ್ ಅವರ, ಸುರ್ಜೇವಾಲಾ ಅವರ ಅಥವಾ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಕ್ಕೆ ಕ್ಷಮೆ ಕೇಳಿದರಾ ಎಂದು ಪ್ರಶ್ನಿಸಿದ್ದಾರೆ. ಬಿಹಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಾಂಗ್ಲಾದೇಶಿಯರನ್ನ ಹುಡುಕಿ ಆ ದೇಶಕ್ಕೆ ಮರಳಿಸಲಾಗುವುದು ಎಂದು ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ. 1971ರ ಬಳಿಕ ಯಾರು ಬಿಹಾರ ಪ್ರವೇಶಿಸಿದರೋ ಅವರನ್ನ ಬಾಂಗ್ಲಾದೇಶಕ್ಕೆ ಅಟ್ಟಲಾಗುವುದು ಎಂದು ಅವರು ಹೇಳಿದ್ದಾರೆ. ಯೋಜನಾ ಆಯೋಗದ ಮಾಜಿ ಸದಸ್ಯೆ ಸಹೀದಾ ಹಮೀದ್ರ ಹೇಳಿಕೆಗೆ ಪ್ರತಿಯಾಗಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಬಾಂಗ್ಲಾದೇಶಿಯವರಾದರೆ ಏನ್ ತೊಂದರೆ? ಅವರು ಮನುಷ್ಯರು. ಈ ಭೂಮಿ ವಿಶಾಲವಾಗಿದೆ. ಅವರು ಇಲ್ಲಿ ಬದುಕಬಹುದು. ಅವರ ಬದುಕುವ ಹಕ್ಕನ್ನ ಕಸಿದುಕೊಳ್ಳುವುದಕ್ಕೆ ಯಾರಿಗೂ ಹಕ್ಕಿಲ್ಲ ಎಂದು ಸಹೀದಾ ಹಮೀದ್ ಹೇಳಿದ್ದರು. ನಿತೀಶ್ ಕುಮಾರ್ ಅವರು ಕಳೆದ 20 ವರ್ಷಗಳಿಂದ ಬಿಹಾರವನ್ನು ಆಳುತ್ತಿದ್ದಾರೆ. ಅವರ ಸಂಪುಟದ ಯಾರೊಬ್ಬರ ಮೇಲೆಯೂ ಭ್ರಷ್ಟಾಚಾರದ ಆರೋಪ ಇಲ್ಲ. ಆದರೆ ಲಾಲು ಪ್ರಸಾದ್ ಜೈಲು ಸೇರಿದ್ದಾರೆ. ವಿರೋಧ ಪಕ್ಷಗಳಿಗೆ ನಿತೀಶ್ ಕುಮಾರ್ ಸರ್ಕಾರವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ಯಾವುದೇ ವಿಷಯವೇ ಇಲ್ಲ ಎಂದು ಅವರು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು 20 ಗಂಟೆಗಳ ಕಾಲ ಪ್ರತಿದಿನ ಕೆಲಸ ಮಾಡುತ್ತಾರೆ. ರಾಹುಲ್ ಗಾಂಧಿ ನಾಟಕ ಮಾಡುತ್ತಾರೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ನಾನೇ ಎಂದು ಪುನರುಚ್ಚಾರ ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವದಾದ್ಯಂತ 7 ಯುದ್ಧಗಳನ್ನು ತಾವು ನಿಲ್ಲಿಸಿದ ಶ್ರೇಯ ತನ್ನದು ಎಂದಿದ್ದಾರೆ.
ಪಾಕ್ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ನೇರ ಮಾತುಕತೆಯ ನಂತರ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಭಾರತ ನಿರಂತರ ಹೇಳುತ್ತಿದ್ದರೂ ಟ್ರಂಪ್ ಮಾತ್ರ ಯುದ್ಧ ನಿಲ್ಲಿಸಿದ್ದು ತಾನೇ ಎನ್ನುವುದು ನಿಲ್ಲಿಸುತ್ತಿಲ್ಲ. ಶ್ವೇತಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾನು ನಿಲ್ಲಿಸಿದ 7 ಯುದ್ಧಗಳಲ್ಲಿ 4 ಯುದ್ಧಗಳಲ್ಲಿ ಭಾಗಿಯಾಗಿರುವ ದೇಶಗಳೊಂದಿಗೆ ಮಾತುಕತೆ ನಡೆಸುವ ವೇಳೆ ವ್ಯಾಪಾರ ನಿಲ್ಲಿಸುವ ಮತ್ತು ಸುಂಕ ಹೇರುವ ಬೆದರಿಕೆ ಹಾಕಿದೆ ಎಂದು ಹೇಳಿದ್ದಾರೆ. ನೀವು ನಮ್ಮೊಂದಿಗೆ ವ್ಯಾಪಾರ ಮಾಡುವಾಗ ನಾನು ನಿಮಗೆ 100% ಸುಂಕವನ್ನು ವಿಧಿಸುತ್ತೇನೆ ಎಂದು ಹೇಳಿದೆ. ಅವರೆಲ್ಲರೂ ಯುದ್ಧವನ್ನೇ ಕೈಬಿಟ್ಟರು ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ. ನಾನು ಈ ಎಲ್ಲ ಯುದ್ಧಗಳನ್ನು ನಿಲ್ಲಿಸಿದ್ದೇನೆ, ಆದರೆ ಅದರಲ್ಲಿ ದೊಡ್ಡ ಯುದ್ಧ ಭಾರತ ಮತ್ತು ಪಾಕಿಸ್ತಾನವಾಗಿತ್ತು. ಭಾರತ ಮತ್ತು ಪಾಕಿಸ್ತಾನದೊಂದಿಗಿನ ಯುದ್ಧವು ಪರಮಾಣು ಯುದ್ಧದ ಮುಂದಿನ ಹಂತವಾಗಿತ್ತು. ಅವರು ಈಗಾಗಲೇ 7 ಜೆಟ್ಗಳನ್ನು ಹೊಡೆದುರುಳಿಸಿದ್ದರು. ನೀವು ವ್ಯಾಪಾರ ಮಾಡಲು ಬಯಸುತ್ತೀರಾ? ನೀವು ಹೋರಾಡುತ್ತಲೇ ಇದ್ದರೆ ನಾವು ನಿಮ್ಮೊಂದಿಗೆ ಯಾವುದೇ ವ್ಯಾಪಾರ ಅಥವಾ ಏನನ್ನೂ ಮಾಡುವುದಿಲ್ಲ. ಈ ಸಮಸ್ಯೆ ಪರಿಹರಿಸಲು ನಿಮಗೆ 24 ಗಂಟೆಗಳ ಕಾಲಾವಕಾಶವಿದೆ ಎಂದು ಹೇಳಿದೆ. ಅವರು ಇನ್ನೂ ಯುದ್ಧ ನಡೆಯುವುದಿಲ್ಲ ಎಂದು ಹೇಳಿದರು ಎಂದಿದ್ದಾರೆ. ಆದರೆ ಟ್ರಂಪ್ ಯಾವ ದೇಶದ 7 ಜೆಟ್ಗಳು ಉರುಳಿದೆ ಅಥವಾ 2 ದೇಶಗಳ ಜೆಟ್ ಉರುಳಿದೆಯೇ ಎಂಬ ಬಗ್ಗೆ ಸ್ಪಷ್ಟಪಡಿಸಿಲ್ಲ. ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದ ಕೇರಳ ಕಣ್ಣೂರಿನ ರಹಮತ್ ಬಿ ಎಂಬುವರಿಗೆ ದುಬೈಯಲ್ಲಿ 2,37,00,000 ರೂಪಾಯಿ ನಷ್ಟ ಪರಿಹಾರ ಲಭಿಸಿದೆ. ಅಲ್ ವಹೀದ್ ಬಾಂಗ್ಲಾದೇಶ್ ಕೌನ್ಸಿಲ್ ಹತ್ತಿರ 2023 ಏಪ್ರಿಲ್ 24ರಂದು ನಡೆದ ವಾಹನ ಅಪಘಾತದಲ್ಲಿ ರಹಮತ್ ಬಿಗೆ ಗಂಭೀರ ಗಾಯಗಳಾಗಿತ್ತು. ಜೀಬ್ರಾ ಲೈನ್ ಬಿಟ್ಟು ಬೇರೆ ಕಡೆ ರಸ್ತೆ ದಾಟುತ್ತಿದ್ದಾಗ ಯುಎಇ ನಾಗರಿಕನ ನಿಸ್ಸಾನ್ ಪೆಟ್ರೋನ್ ಕಾರ್ ಡಿಕ್ಕಿ ಹೊಡೆದಿತ್ತು. ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎಂದು ನ್ಯಾಯಾಲಯ ಕಂಡುಕೊಂಡಿದೆ. ಇದೇ ವೇಳೆ ದಾಟಬಾರದ ಕಡೆ ರಸ್ತೆಯನ್ನು ದಾಟಿರುವುದಕ್ಕೆ ರೆಹಮತ್ ಅವರನ್ನ ಕೂಡ ನ್ಯಾಯಾಲಯ ತಪ್ಪಿತಸ್ಥೆ ಎಂದು ಹೇಳಿದೆ. ಅಪಘಾತದಲ್ಲಿ ರಹಮತ್ ಅವರ ತಲೆಗೆ ಗಂಭೀರ ಗಾಯವಾಗಿದ್ದು ಸೊಂಟಕ್ಕೂ ಬಲವಾದ ಪೆಟ್ಟು ಬಿದ್ದಿತ್ತು. ಮೆದುಳಿನ ಮೇಲೆ ಅಪಘಾತವಾದ್ದರಿಂದ ದೇಹ ಬಲವನ್ನು ಕಳೆದುಕೊಂಡಿತ್ತು. ಬಲ ಕೈ ಮತ್ತು ಬಲಗಾಲು ಪಕ್ಷಪಾತಕ್ಕೆ ಒಳಗಾಯಿತು. ಅವರು ದುಬೈ ರಶೀದಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು. ಈ ಎಲ್ಲ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ದುಬೈ ನಾಗರಿಕನಿಗೆ 3,000 ದಿರಂ ದಂಡ ವಿಧಿಸಿತ್ತು. ಮಾತ್ರ ಅಲ್ಲ, ರಹಮತ್ ಬಿ ಅವರಿಗೆ 1,000 ದಿರಂ ದಂಡ ವಿಧಿಸಿದೆ. ಅಪಘಾತದ ಬಳಿಕ ದುಬೈಯ ಪ್ರಮುಖ ಲೀಗಲ್ ಸರ್ವಿಸ್ ಸಂಸ್ಥೆಯ ಸಹಾಯದೊಂದಿಗೆ ರಹಮತ್ ಬಿ ಅವರು ನಷ್ಟ ಪರಿಹಾರಕ್ಕಾಗಿ ಕೋರ್ಟ್ಗೆ ದೂರು ಸಲ್ಲಿಸಿದ್ದರು. ಈ ದೂರನ್ನು ಪರಿಗಣಿಸಿದ ದುಬೈ ನ್ಯಾಯಾಲಯ ಇನ್ಶೂರೆನ್ಸ್ ಕಂಪನಿಯು 10 ಲಕ್ಷ ದಿರ್ಹಂ ನಷ್ಟ ಪರಿಹಾರ ನೀಡಬೇಕು ಎಂದು ತೀರ್ಪಿತ್ತಿತ್ತು. ಈ ತೀರ್ಪಿನ ವಿರುದ್ಧ ಇನ್ಶೂರೆನ್ಸ್ ಕಂಪನಿಯು ಅಪೀಲ್ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ಗೆ ದೂರು ಸಲ್ಲಿಸಿದರೂ ಪ್ರಯೋಜನವಾಗಲಿಲ್ಲ. ಪತ್ರಕರ್ತರನ್ನ ಟಾರ್ಗೆಟ್ ಮಾಡುವುದನ್ನು ಇಸ್ರೇಲ್ ಮುಂದುವರೆಸಿದೆ. ಗಾಜಾದ ಖಾನ್ ಯೂನಿಸ್ನಲ್ಲಿರುವ ಅಲ್ ನಾಸರ್ ಆಸ್ಪತ್ರೆಯ ಮೇಲೆ ದಾಳಿ ನಡೆಸಿದ ಇಸ್ರೇಲ್ 5 ಪತ್ರಕರ್ತರು ಸೇರಿದಂತೆ 20 ಮಂದಿಯ ಹತ್ಯೆ ನಡೆಸಿದೆ. ರಾಯ್ಟರ್ಸ್ ನ್ಯೂಸ್ ಏಜೆನ್ಸಿಯ ಫೋಟೋ ಜರ್ನಲಿಸ್ಟ್ ಹುಸಾಮ್ ಅಲ್ ಮಸ್ರಿ, ಅಲ್ ಜಜೀರಾ ಫೋಟೋ ಜರ್ನಲಿಸ್ಟ್ ಮೊಹಮ್ಮದ್ ಸಲಾಂ, ಅಸೋಸಿಯೇಟೆಡ್ ಪ್ರೆಸ್ ಸಹಿತ ವಿವಿಧ ಮಾಧ್ಯಮಗಳಿಗೆ ಸುದ್ದಿ ನೀಡುತ್ತಿದ್ದ ಮರಿಯಂ ಅಬು ದಖಾ, ಎನ್ಬಿಸಿ ನೆಟ್ವರ್ಕ್ ಜರ್ನಲಿಸ್ಟ್ ಮಹುಸ್ ಅಬು ತಾಹಾ, ಕುದ್ಸ್ ಫೀಡ್ ರಿಪೋರ್ಟರ್ ಅಬು ಅಜೀಜ್ ಮುಂತಾದ ಪತ್ರಕರ್ತರು ಹತ್ಯೆಗೀಡಾಗಿದ್ದಾರೆ. ಮೊಹಮ್ಮದ್ ಸಲಾಂ ಅವರು ಫೆಲಿಸ್ತೀನಿನ ಜರ್ನಲಿಸ್ಟ್ ಹಾಲಾ ಅಸ್ಪೂರ್ ಅವರನ್ನ ಕಳೆದ ವರ್ಷ ಯುದ್ಧದ ಸಂದರ್ಭದಲ್ಲಿ ವಿವಾಹವಾಗಿದ್ದರು. ಗಾಜಾದ ಆಸ್ಪತ್ರೆಯಲ್ಲಿ ಔಷಧಗಳ ಕೊರತೆ ಮತ್ತು ಇನ್ನಿತರ ಸಮಸ್ಯೆಗಳನ್ನು ವರದಿ ಮಾಡುವುದಕ್ಕಾಗಿ ಅವರು ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ. ಈ ಬಾಂಬ್ ದಾಳಿಯ ಸುದ್ದಿಯನ್ನ ಕೇಳಿ ಪತ್ರಕರ್ತರು ಮತ್ತು ಇನ್ನಿತರ ಆರೋಗ್ಯ ಕಾರ್ಯಕರ್ತರು ಅಲ್ಲಿಗೆ ಧಾವಿಸಿದ್ದಾರೆ. ಆ ಬಳಿಕ ಮತ್ತೊಮ್ಮೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ. ಇದೇ ಆಸ್ಪತ್ರೆಯ ಮೇಲೆ ಈ ಮೊದಲು ಇಸ್ರೇಲ್ ಬಾಂಬ್ ದಾಳಿ ನಡೆಸಿತ್ತು. ಯುದ್ಧ ಆರಂಭವಾದ ಬಳಿಕ ಈವರೆಗೆ 274 ಮಂದಿ ಪತ್ರಕರ್ತರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಇದೇ ವೇಳೆ ಕಳೆದು 24 ಗಂಟೆಗಳಲ್ಲಿ ಗಾಜಾದಲ್ಲಿ ಹಸಿವಿನಿಂದ 2 ಮಕ್ಕಳು ಸಹಿತ 11 ಮಂದಿ ಸಾವಿಗೀಡಾಗಿದ್ದಾರೆ. ಈ ಮೂಲಕ ಹಸಿವಿನಿಂದ 300 ಮಂದಿ ಸಾವಿಗೀಡಾದಂತಾಗಿದೆ. ಇದರಲ್ಲಿ 117 ಮಂದಿ ಮಕ್ಕಳು. ಯುದ್ಧದಲ್ಲಿ 62,622 ಫೆಲಿಸ್ತೀನಿಯರು ಹತ್ಯೆಗೀಡಾಗಿದ್ದಾರೆ. 1,57,673 ಮಂದಿ ಗಾಯಗೊಂಡಿದ್ದಾರೆ. ಇದೇ ವೇಳೆ ಹಿಜ್ಬುಲ್ಲಾವನ್ನ ನಿರಾಯುಧಗೊಳಿಸುವುದಾದರೆ ಲೆಬನಾನ್ನಿಂದ ತನ್ನ ಸೈನ್ಯವನ್ನ ಪೂರ್ಣವಾಗಿ ಹಿಂತೆಗೆಯುವುದಾಗಿ ಇಸ್ರೇಲ್ ಹೇಳಿದೆ. ಈ ವರ್ಷದ ಕೊನೆಯ ವೇಳೆ ಹಿಜ್ಬುಲ್ಲಾವನ್ನ ಸಂಪೂರ್ಣವಾಗಿ ನಿರಾಯುಧಗೊಳಿಸುವುದಾಗಿ ಲೆಬನಾನ್ನ ಸರ್ಕಾರ ದಿನದ ಹಿಂದೆ ಹೇಳಿತ್ತು. ಆದರೆ ಇಸ್ರೇಲ್ನ ಒತ್ತಡದಿಂದಾಗಿ ಲೆಬನಾನ್ ಸರ್ಕಾರ ಹೀಗೆ ಘೋಷಿಸದೆಯೇ ಹೊರತು ಹಿಜ್ಬುಲ್ಲಾ ಎಂದೂ ನಿರಾಯುಧೀಕರಣಕ್ಕೆ ಒಪ್ಪುವುದಿಲ್ಲ ಎಂದು ಹಿಜ್ಬುಲ್ಲಾ ಹೇಳಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.